ಹಾಯ್ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ಏನು ಅಂದ್ರೆ ಎಲ್ಲರಿಗೂ ಈಗ ಟೇಲರ್ ಕೆಲಸ ಮಾಡೋರಿಗೆ ಹಾಗೆ ವರ್ಕ್ ಹಾಕೋರಿಗೆ ಎಲ್ಲರಿಗೂ ಯೂಸ್ಫುಲ್ ಆಗೋಂಥ ವಿಡಿಯೋ ಮಾಡ್ಲತ್ತೀನಿ ರೀ. ಇವತ್ತು ಏನು ಅಂದ್ರೆ ದಾರಗಳು ಈಗ ಟೇಲರ್ಗಳ ಬೆಲ್ಲೂ ದಾರ ಭಾಳ ಇರ್ತಾವೆ ರೀ. ಚಿಕ್ಕ ಬಿದ್ದಿರ್ತಾವೆ ದಾರ. ಅದರಲ್ಲಿಂದ ದಾರ ಎಲ್ಲ ಫುಲ್ ವೇಸ್ಟ್ ಆಗಿಬಿಡ್ತದೆ ಫ್ರೆಂಡ್ಸ್. ದಾರ ವೇಸ್ಟ್ ಆಗಲ್ಗತ್ಲಿ ಚಿಕ್ಕ ಬೀಳಲ್ಗತ್ಲಿ ಯಾವ ಥರ ಇಕ್ಬೇಕು ನಾ ಅಂತೇಳಿ ತೋರಿಸ್ತೀನಿ ಬರ್ರಿ. ಏನು ಕಷ್ಟ ಇಲ್ಲ ಫ್ರೆಂಡ್ಸ್, ಇದೊಂದು ಗೊತ್ತಿತ್ತು ಅಂದ್ರೆ ಸಾಕು. ಎಷ್ಟೇ ದಾರಗಳಾಗಿರ್ಬೋದು ನೀವು ಭಾಳ ಚಂದ ಇಕ್ಕಬಹುದು. ಬರೀ ಈಗ ಹೆಂಗೆ ಅಂತೇಳಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿರಿ, ನಾನು ಸಾರಿ ಕುಚ್ಚು ಹಾಕ್ತೀನಲ್ರಿ, ಅದ್ರ ದಾರಗಳು ಇವು ನೋಡಿ. ನೀವು ನೋಡ್ತಿರ್ಬೋದು ಆಲ್ರೆಡಿ ಎಷ್ಟು ಚಿಕ್ಕ ಬಿದ್ದಾವ ಅಂಥೇಳಿ. ನೋಡಿ ಈ ಥರ ಬಿದ್ದಾವ. ಇದಕ್ಕೆಲ್ಲ ಈಗ ನಾನು ಚಂದ ಕ್ಲೀನಾಗಿ ಮಾಡ್ಕೋತೀನಿ ಫ್ರೆಂಡ್ಸ್. ಕೆಲವೊಂದು ಸತಿ ಗಡಬಡಿದಾಗ ಹಾಗೆ ಬಿಡ್ತೀನಿ ರೀ ನಾನು. ನೋಡಿ ಎಷ್ಟು ಚಿಕ್ಕ ಬಿದ್ದಾವ. ದಾರ ಎಲ್ಲ ಎಷ್ಟು ವೇಸ್ಟ್ ಆಗ್ತದೆ ಅಂದ್ರೆ ಇದ್ರಲ್ಲಿಂದ ಭಾಳ ದಾರ ವೇಸ್ಟ್ ಆಯ್ತಾವ್ರಿ. ಹಾಗೆ ಇಲ್ಲಿ ನೋಡಿರಿ, ನಾನು ದಾರ ಎಲ್ಲ ಎಷ್ಟು ಇದ್ರೂ ಎಷ್ಟು ಈಸಿಯಾಗಿ ಇವೆಲ್ಲ ನೋಡಿ ಎಷ್ಟು ಚಂದವ ಅಂಥೇಳಿ. ಈ ಥರ ಯಾವ ರೀತಿ ಇಕ್ಬೇಕು, ನಾವು ಹೆಂಗೆ ಇಕ್ಬೇಕು ಅಂಥೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲಿಗೆ. ಮೊದಲಿಗೆ ಇದು ದಾರ ಎಲ್ಲ ಚಿಕ್ಕ ಬೀಳ್ತದಲ್ರಿ, ಇದನ್ನೆಲ್ಲ ಸಪ್ರೇಟಾಗಿ ಇದನ್ನೆಲ್ಲ ಚಿಕ್ಕ ಬಿದ್ದ ದಾರ ಎಲ್ಲ ಇದನ್ನೇನು ಬಿಡಿಸ್ಲಿಕ್ಕಾಗಲ್ಲ, ಏನಿಲ್ಲ ರೀ. ಇದನ್ನೆಲ್ಲ ಕಟ್ ಮಾಡ್ಕೋಬೇಕು ನಾವು ಫ್ರೆಂಡ್ಸ್. ನೋಡಿರಿ, ಇದ್ರಲ್ಲಿಂದ ಈಗ ಇದೇ ಥರ ಸೈಡಿಗೆ ಮಾಡ್ಕೊಂಡು ಇಕ್ಕೋಬೇಕು ನಾವು. ಕೆಲವೊಂದು ದಾರಗಳು ಭಾಳ ಅಂದ್ರೆ ನೋಡಿರಿ, ಇದು ನಡ್ಬಾಕೆ ಚಿಕ್ಕ ಹಾಕಿದ್ದಾನೆ ಈ ಥರ ಬಿಟ್ಕೋತು ಅಂದ್ರೆ ದಾರ ಪೂರ್ತಿ ಖರಾಬ್ ಆಗ್ತದ್ರಿ. ನೀವು ನೋಡ್ತಿರ್ಬೋದು, ಇದನ್ನೆಲ್ಲ ಒಳಗಿಂದ ಬಿಟ್ಕೊಂಡುದ ನೋಡಿ. ಈ ಥರ ನಾವು ದಾರ ಎಷ್ಟು ಕುಲ್ಲದನೇ ಅಷ್ಟು ಬಿಟ್ಕೊಂಡು ಈ ಥರ ಇಷ್ಟು ಬಿಡ್ಬೇಕ್ರಿ ದೂರ. ಇಷ್ಟು ಬಿಟ್ಟು ಈ ಥರ ನಾವು ಹೂವು ಯಾವ ಥರ ಮಲ್ಲು ಹಾಕ್ತೀವಿ ಆ ಥರ ಹಾಕ್ದೆ ಅಂದ್ರೆ ನೋಡಿ ಫ್ರೆಂಡ್ಸ್. ಈ ಥರ ಮಲ್ಲು ಹಾಕಿ ಎಕ್ಸ್ಟ್ರಾ ಉದ್ದಿ ದಾರ ಕಟ್ ಮಾಡಿಬಿಡ್ಬೇಕು ನೋಡಿರಿ. ಈಗ ಏನು ಅದನ್ನು ಬಿಡಲ್ಲ ದಾರ. ನಾನೀಗ ನಿಮಗೆ ಇನ್ನೊಂದು ಮಾಡಿ ತೋರಿಸ್ತೀನಿ. ಇದು ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತದೆ ಫ್ರೆಂಡ್ಸ್. ನೋಡಿ, ಈ ದಾರ ಈ ಸೈಡೇ ಸುತ್ತಿದಿರ್ಬೇಕು ರೀ. ರೈಟ್ ಸೈಡ್ನಿಂದ ಈ ಥರ ಸುತ್ಕೊಂಡಿದ್ದಿರಬೇಕು. ಇದು ಹಿಂದಕ್ಕೆ ಸುತ್ಕೊಂಡ್ರಿ ಮಲ್ಲು ಹಾಕಿದ್ರಿ ಅಂದ್ರೆ ಸುತ್ತದ್ರಿ. ಮತ್ತು ನೋಡಿ, ಈ ಥರ ನಾವು ಹೂವು ಯಾವ ಥರ ಕಟ್ತೀವಲ್ರಿ ಅದೇ ಥರ ಗಂಟು ಹಾಕಿ ನೋಡಿ ಈ ಥರ ಕಟ್ ಮಾಡಿ ಎಕ್ಸ್ಟ್ರಾ ಉದ್ದಿ ದಾರ ಈ ಥರ ಕಟ್ ಮಾಡ್ಕೊಂಡೇವು ಅಂದ್ರೆ ಇದು ಹಿಂಗೆ ಆಗಿಬಿಡ್ತದ್ರಿ. ದಾರ ಅಸಲು ಉಚ್ಚಲ್ಲ, ನಾವು ಉಚ್ಚಲ್ಲ. ಈಗ ನೀವು ನೋಡ್ತಿರ್ಬೋದು, ಬಿಂಡಲ್ ದಾರಗಳಿಗೂ ಇದೇ ಥರ ಮಲ್ಲು ಹಾಕಿದಿರ್ತದೆ ಫ್ರೆಂಡ್ಸ್. ನೋಡಿರಿ, ಇದು ಪ್ಯಾಕ್ ಇದ್ದಿದ್ದಾನೆ ನೋಡಿರಿ, ಅದೇ ಥರ ಅದನ್ನೇ ನಾನು ಇದೇ ಥರ ಮಾಡಿದ್ದೀನಿ. ಇದಕ್ಕೂ ಹಿಂಗಾದ್ರೆ ದಾರ ಖರಾಬ್ ಆಗಲ್ಲ ಫ್ರೆಂಡ್ಸ್, ದಾರ ವೇಸ್ಟ್ ಆಗೋದಿಲ್ಲ. ನೀವು ಫ್ರೆಂಡ್ಸ್ ನೋಡಿದ್ರಲ್ಲ ರೀ ಯಾವ ಥರ ಮಾಡಬೇಕು ಅಂಥೇಳಿ. ಇಷ್ಟು ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಈಸಿ ಇದೆ ರೀ. ಈ ಥರ ಇದ್ರು ಅಂದ್ರೆ ನೀವು ಎಷ್ಟು ಹಳಿ ದಾರ ಈ ಥರ ಮಾಡಿದ್ರಿ ಅಂದ್ರೆ ಅಟ್ಸಲ್ ಖರಾಬ್ ಆಗಲ್ಲ ರೀ ಫ್ರೆಂಡ್ಸ್. ನಾವು ಹಿಂದಕ್ಕೆ ಸುತ್ತಿ ಗಂಟಕರು ಯಾವ ಥರ ಆಯ್ತದೆ ಅಂತ ನೋಡಿರಿ ಫ್ರೆಂಡ್ಸ್. ನೋಡಿರಿ, ನಾವು ಈ ಥರ ಬಿಟ್ಟು ಇಲ್ಲ ಈ ಥರ ಗಂಟು ಹಾಕ್ದೇವು ಅಂದ್ರೆ ಬರಲ್ರಿ. ಯಾವ ಥರ ನೋಡಿರಿ ಏನಾಗ್ತದ ಅಂದ್ರೆ ನಾವು ಹಿಂದಕ್ಕೇನು ಗಂಟು ಹಾಕ್ತೀವಲ್ರಿ ನೋಡಿರಿ, ಎಷ್ಟು ದಾರ ಉಚ್ಕೋತೀವಿ ಅದೇ ಥರ ಉಸ್ತದ. ನಾವು ಅದೇ ರೈಟ್ ಸೈಡ್ ಈ ಥರ ಸುತ್ತಿ ಹೂವು ಕಟ್ಟಿದಪ್ಲೆ ಕಟ್ಟಿದೆವು ಅಂದ್ರೆ ದಾರ ಬಿಚ್ಚಲ್ರಿ. ನಾವು ಬಿಚ್ಚತನ ನೀವು ನೋಡ್ತಿರ್ಬೋದು. ನೋಡಿರಿ, ಎಷ್ಟೇ ಆದ್ರೂ ಹಿಂದಕ್ಕೆ ಹೊಂಟಿಲ್ಲ. ಹಿಂಗೆ ಮಾಡಿದೆವು, ಹಿಂಗೆ ಹಾಕಿದೆವು ಅಂದ್ರೆ ಇದು ಹೆಂಗೆ ಎಳಿತೇವೆ ಹಂಗೆ ಎಳಿತೇವೆ ನೋಡಿರಿ. ಈಗ ಎಷ್ಟು ಸ್ಟಿಫ್ ಹಾಕುವಂಥದ್ದು ಅಂತೇಳಿ ಎಕ್ಸ್ಟ್ರಾ ಉದ್ದಿ ದಾರ ಕಟ್ ಮಾಡಬೇಕ್ರಿ ಅಷ್ಟೇ. ಈಗ ನಾನು ಅಷ್ಟು ದಾರ ಇದೇ ರೀತಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. कैसे नपचिक से दिखा ನೋಡಿರಿ, ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಅಂತ ಅನ್ನಿಸ್ತದ ಅಂತ ಅಂದ್ಕೊಂಡೇನಿ ರೀ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ. ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.